ಇದೇ ಮಾರ್ಚ್ 28ರಂದು ಆರ್‌ಸಿಬಿ ಹಾಗೂ ಹೈದರಾಬಾದ್ ನಡುವೆ ಮೊದಲ ಐಪಿಎಲ್ ಟಿ20 ಮ್ಯಾಚ್ ನಡೆಯಲಿದೆ. ಈ ಮ್ಯಾಚ್ ನೋಡೋಕೆ ಎಲ್ಲರೂ ತುದಿಗಾಲಿನಲ್ಲಿ ನಿಂತಿದ್ದಾರೆ. ಆದರೆ ಬೆಂಗಳೂರಿನ ಸ್ಟೇಡಿಯಂಗೆ ಹೋಗಿ ಆರ್‌ಸಿಬಿ ಮ್ಯಾಚ್ ನೋಡಲೇಬೇಕು ಅಂತ ಕಾಯುತ್ತಿರೋ ಅಭಿಮಾನಿಗಳಿಗೆ ಈ ರೂಲ್ಸ್ ಗೊತ್ತಿರಲೇಬೇಕು. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತು ಮ್ಯಾಚ್ ನೋಡ್ಬೇಕು ಅಂತ ಅನ್ಕೊಂಡಿದ್ದವರು ಸ್ವಲ್ಪ ಅಲರ್ಟ್ ಆಗಲೇಬೇಕು. ಯಾಕಂದ್ರೆ ಈ ಬಾರಿ ಸ್ಟೇಡಿಯಂ ಬಳಿ ಟಿಕೆಟ್ ಕೊಡಲ್ಲ. ಏನಿದ್ರೂ ಈಗ ಆನ್ಲೈನ್ನಲ್ಲಿ ಟಿಕೆಟ್ ಪಡೆಯಬೇಕಿದೆ. ಆನ್ಲೈನ್ನಲ್ಲಿ ಮಾತ್ರ ಟಿಕೆಟ್ ಸಿಗಲಿದೆ. ಹೀಗಾಗಿ ಟಿಕೆಟ್ ಇದ್ದವರಿಗೆ ಮಾತ್ರ ಸ್ಟೇಡಿಯಂ ಬಳಿ ಓಡಾಡಕ್ಕೆ ಅವಕಾಶ ಇರುತ್ತೆ. ಟಿಕೆಟ್ ಇದ್ದವರಿಗೆ ಮಾತ್ರ ಸ್ಟೇಡಿಯಂ ಒಳಗೆ ಬಿಡಲಿದ್ದಾರೆ. ಜನಸಂದಣಿ ಸೇರದಂತೆ ಕೆಎಸ್ಸಿಎ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಸಂಚಾರಿ ಪೊಲೀಸ್ ವಿಭಾಗದಿಂದ ಸಾಕಷ್ಟು ತಯಾರಿ ಮಾಡಿಕೊಳ್ಳಲಾಗಿದೆ. ಗರುಡ ಮಾಲ್, ಸೇಂಟ್ ಜೋಸೆಫ್, ಫ್ರೀಡಂ ಪಾರ್ಕ್ ಬಳಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಕೆಎಸ್ಸಿಎ ಅವರೇ ಪಾರ್ಕಿಂಗ್ ಬಗ್ಗೆ ಮಾತಾಡಿಕೊಂಡಿದ್ದಾರೆ. ಅಲ್ಲಿಂದ ನಿಮಗೆ ಶಟಲ್ ಬಸ್ ವ್ಯವಸ್ಥೆ ಮಾಡಿರ್ತಾರೆ. ಟಿಕೆಟ್ ಬುಕ್ ಮಾಡುವಾಗಲೇ ನಿಮಗೆ ಪಾರ್ಕಿಂಗ್ ವ್ಯವಸ್ಥೆ ಆಪ್ಷನ್ ತೋರಿಸುತ್ತೆ. ಕೆಲ ಡ್ರಾಪ್ ಅಂಡ್ ಪಿಕಪ್ ಪಾಯಿಂಟ್ಗಳನ್ನು ಸೂಚಿಸಲಾಗಿದೆ. ಕ್ವೀನ್ಸ್ ರೋಡ್, ಕಬ್ಬನ್ ರೋಡ್, ಲಿಂಕ್ ರೋಡ್ನಲ್ಲಿ ತುಂಬಾ ಗಮನವಹಿಸಲಾಗಿದೆ.